ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗ್ರೀಷ್ಮಾ ಬಿಎನ್. ಇವತ್ತು ನಮ್ಮನೆಗೆ ನಮ್ಮ ಅಣ್ಣ ಬಂದಿದ್ದಾನೆ ಹಾಸ್ಟೆಲಿಂದ. ದೀಪಾವಳಿ ಹಬ್ಬಕ್ಕೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಹಾಸ್ಟೆಲವರು. 4 ದಿನ ನನಗೂ ಕೂಡ 4 ದಿನ ರಜೆ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವನಿಗೆ ಐಸ್ ಕ್ರೀಮು ಮತ್ತು ಹೋಟೆಲಲ್ಲಿ ಒಂದು ಡಿಶ್ ಇಷ್ಟ, ಅದೇನು ಅಂತ ಇವಾಗಲೇ ಹೇಳಲ್ಲ, ಅದನ್ನು ತಿನ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಏನು ಹೋಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ? ಅವನು ಈ ಬರ್ಡೇ ಮಂತು, ಅವನು October 25th ಬರ್ಡೇ, ಮತ್ತು ದೀಪಾವಳಿನೂ ಇದೆಯಲ್ವ, ಹಾಗಾಗಿ ಅವನಿಗೆ ಸ್ವಲ್ಪ ಸ್ಪೆಷಲ್. 25th ಹಾಸ್ಟೆಲಲ್ಲಿ ಇದ್ದಿದ್ದರಿಂದ ಅವನಿಗೇನು ಕೊಡ್ಸೋಕ್ಕಾಗಲಿಲ್ಲ. ಸೊ ಕೇಕು ಇದು ತೊಗೊಂಡೋಗಿ ಕೊಟ್ಟಿದ್ವಿ, ಬಟ್ ಏನೂ ಕೊಡ್ಸೋಕ್ಕಾಗಿಲ್ಲ. ಸೊ ಹಾಗಾಗಿ ಅವನಿಗೋಸ್ಕರ ಇವತ್ತು ಐಸ್ ಕ್ರೀಮ್ ಪಾರ್ಲರು ಹಾಗೆ ಹೋಟೆಲ್, ಅಲ್ಲಿ ಅವನಿಗೆ ಇಷ್ಟವಾಗಿರೋ ಡಿಶ್ ಅವನು ಇವತ್ತು ತಿಂತಾನೆ. ಅವನೇನು ತಿಂತಾನೆ ಅಂತ ನೋಡಿ. ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಹೆಚ್ಚಿನ ನೋಟಿಸ್ಗಳಿಗಾಗಿ ಎಲ್ಲರಿಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಮಿಲ್ಕಿ ಎಲ್ಲೋದ್ಲು? ಅಯ್ಯೋ ಮಿಲ್ಕಿ, ಅವ್ರ ಅಣ್ಣ ಬಂದಿದ್ದಾನೆ ಅಂತ ಮಿಲ್ಕಿಗೆ ಆಸೆ ಜಾಸ್ತಿ. ನೋಡಿ ಬರ್ತಾ ಇದ್ದಾಳೆ ನೋಡಿ. ಅಣ್ಣನ ಮೇಲೆ ಪ್ರೀತಿ ಜಾಸ್ತಿ, ಲವ್. ಸರ್ ಸಾರಥಿ ಅವರೇ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನಮ್ಮನ್ನ? ಎಲ್ಲಿ ಕರ್ಕೊಂಡು ಹೋಗಿ ಮೇಡಮ್? ಲೈಟ್ ಹೋಯ್ತು. ಎಲ್ಲಿ ಕರ್ಕೊಂಡು ಹೋಗೋಣ ಹೇಳಿ? ನೀವೇ ಹೇಳಿ, ಎಲ್ಲಿ ಕರ್ಕೊಂಡು ಹೋಗ್ತೀರಾ ನಮ್ಮನ್ನ? ಯಾವ್ದಾರ ಮೂವಿಗೆ ಹೋಗೋಣವಾ? ನೋ. ಹೋಟೆಲ್ಗೆ ಹೋಗೋಣವಾ? ಐಸ್ ಕ್ರೀಮ್ಗೆ ಹೋಗೋಣವಾ? ಕರೆಕ್ಟ್. ಇವತ್ತು ನಾವೆಲ್ಲ ಏನು ಇಷ್ಟಪಟ್ಟು ತಿಂತೀವಿ ಅಂತ ನೀವು ನೋಡ್ಬೇಕಲ್ವಾ? ಬನ್ನಿ ನೋಡೋಣ. ಬಾ 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 ಬನ್ನಿ ಬನ್ನಿ ಬನ್ನಿ. ನಾನು ನೋಡಿದೆ. ನೋಡಿ, ನಾವು ಹೋಟೆಲ್ ಬಂದ್ವಿ. ಯಾವ ಹೋಟೆಲ್ ಅಪ್ಪ ಇದು? ಕೃಷ್ಣ ದ್ವಾಪರ. ನೋಡಿ, ಈಗ ಹೋಟ್ಲಿಗೆ ಬಂದಿದ್ದೀವಿ, ಕುತ್ಕೊಂಡಿದ್ದೀವಿ. ಮತ್ತು ಗ್ರೀಷ್ಮ ಅರಣ್ಣ ಇಬ್ಬರು ಬಂದಿದ್ದಾರೆ. ಈಗೇನು ಆರ್ಡ್ರ್ ಮಾಡ್ತಾರೆ ನೋಡ್ಬೇಕು, ಎಷ್ಟು ಬಿಲ್ ಮಾಡ್ತಾರೋ ಗೊತ್ತಿಲ್ಲ. ಫ್ರೆಂಡ್ಸ್ ನೋಡಿ, ಗ್ರೀಷ್ಮ ಯಾಕೋ ತುಂಬ ಬೇಜಾರಾಗಿದ್ದಾಳೆ. ಯಾಕೆ ಬೇಜಾರು ಅಂತ ನೀವೇ ಹೇಳಿ, ಕೇಳಿದರೆ ಹೇಳ್ಬೋದು, ಗೊತ್ತಿಲ್ಲ. ನಾವು ಕೇಳಿ ಸಾಕಾಯಿತು. ಯಾಕೆ ಬಂಗಾರಿ ಬೇಜಾರು? ಅಣ್ಣ ಬಂದಿದ್ದ ಅಂತಲೇ ಬೇಜಾರಾಗಿದೆಯಾ? ಎಸ್. ಹೌದಾ? ಮತ್ತು ಯಾಕೆ ಬೇಜಾರು? ಏನಾಗ್ತಾ ಇದೆ? ನಾವೆಲ್ಲ ತಿಂದಮೇಲೆ ಎಬ್ಬಿಸ್ತೀವಿ, ಮಲ್ಕೊಂಬಿಡು. ಹೌದಾ? ಓಕೆ. ಈಗ ಏನು ತರಿಸಿದ್ದೀವಿ ಅಂತ ಹೇಳಬೇಕಾ, ತೋರಿಸ್ಬೇಕಲ್ಲ? ಆ್ಯಕ್ಚುಲಿ ತೋರಿಸ್ಬೇಕು. ನಾನು ಗೈಸ್ ಆಮೇಲೆ ಹೇಳ್ತೀನಿ ಯಾಕೆ ಬೇಜಾರಾಗಿದ್ದೀನಿ. ಹಾಂ ಗೈಸ್ ಆಮೇಲೆ ಹೇಳ್ತೀನಿ ಯಾಕೆ ಬೇಜಾರಾಗಿದ್ದೀನಿ ಅಂತ. ನೀ ಅವ್ರಿಗೆ ಹೇಳ್ತೀಯಾ? ಓಕೆ. ನಮ್ಮಮ್ಮ ಏನೋ ಡೀಪಾಗಿ ನೋಡ್ತಿದ್ರೆ ಏನು ತೊಗೊಳ್ಬೋದು ಅಂತ. ಅದೊಳ್ಳೆ ಎಕ್ಸಾಮ್ ನಾಳೆನೇ ಇದೆ ಅನ್ನುವಾಗ ಓದ್ತಾ ಇರ್ತಾರಲ್ಲ, ಹಂಗೆ ಓದ್ತಾ ಇದ್ದಾರೆ. ಏನು ತೊಗೊಳೋದು ಬೇಡ ಎಲ್ಲ? ಬೇಡ 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 ತಗೊಳ್ಳಿ. ನೋಡಿ, ಇವರೇ ನಮ್ಮಪ್ಪ, ಇವರೇ ನಮ್ಮಣ್ಣ. ಇವನಿಗೇನು ಬೆಲೆ ಇಲ್ಲ. ಇವರಿಬ್ಬರು ನಮ್ಮಪ್ಪ ಅಮ್ಮ. ಇಲ್ಲ, ನೀನು ಚೂರು ಜೋರಾಗಿ ಮಾತಾಡ್ಬೇಕಿಲ್ಲಿ. ಚೆನ್ನಾಗಿದೆ. ನಾನು ಪುಟ್ಟೋಡಿದ್ದನ್ನು ಮಸಾಲೆ ಪಪ್ಪ ನನಗೆ ಇಷ್ಟ. ಪ್ರತಿ ಸತಿನೂ ಹೆಂಗಿದೆ? ಆಸಮ್. ಇದು ಸೂಪ್ ಜೊತೆ ತಿಂತಿದ್ರೆ ಇನ್ನೂ ಸೂಪರ್. ನಮ್ಮ ಫೇವ್ರೆಟ್ ಮ್ಯಾಂಚೋ ಸೂಪು. ಇದು ನಾನು ಇಷ್ಟಪಡ್ತಾ 2 ವರ್ಷ ಆಯಿತು. 2 ವರ್ಷದಿಂದ ಇದೊಂದೇ ಸೂಪ್ ಕುಡಿತಾ ಇರೋದು, ಬೇರೆ ಯಾವುದು ತೊಗೊಳಲ್ಲ. ಈ ಸೂಪ್ ಇಲ್ಲ ಅಂದರೆ ಸೂಪೇ ಕುಡಿಯೋಲ್ಲ. ಆ ರೇಂಜಿಗೆ ಇದು ನನ್ನ ಮನಸ್ಸು ಗೆದ್ಬಿಟ್ಟಿದೆ. ದಿಸ್ ಈಸ್ ಮ್ಯಾಂಚೋ. ದಿಸ್ ಈಸ್ ಸೂಪ್ ಹಾಕೊಂಡ್ರೆ ಮ್ಯಾಂಚೋ ಸೂಪ್ ಅಷ್ಟೇ, ಸಿಂಪಲ್. ಈಗ ಚೂರು ಉಪ್ಪು ಕಮ್ಮಿ ಇದೆ, ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಜಾಸ್ತಿ ಹಾಕೋಬೇಡ. ಸಾಕು ಅನ್ಸುತ್ತೆ. ಸೂಪ್ ಹೇಗಿದೆ? ಚೆನ್ನಾಗಿದೆ. ಉಪ್ಪು ಸ್ವಲ್ಪ ಕಡಿಮೆ, ಚೂರು ಕಮ್ಮಿ ಇತ್ತು. ಸಕ್ಕತ್ತಾಯ್ತಲ್ಲ? ಅಂದರೆ ಚೂರು ಹುಳಿ ಖಾರ ಸಕ್ಕತ್ತಾಗಿದೆ. ಚಳಿಗೆ ಹೌದು. ಈಗ ಗ್ರೀಷ್ಮದು ಫೇವ್ರೇಟ್ ಎಲ್ಲ ಬಂದಿದೆ.
ಅವ್ರ ಅಣ್ಣಂಗೆ ಏನು ಫೇವ್ರೇಟು ಅಂತ ತೋರಿಸ್ಬೇಕಲ್ವಾ. ಸಮಾಧಾನ ಫುಲ್ಲು ನಾನೆಲ್ಲ ಬಿಡ್ಕೊಂಡ್ಬಿಡ್ತೀನೋ ಅಂತ ಬಿಡ್ತಾ ಇರೋದು. ಭಯ ಏನಲ್ಲ. ಪನ್ನೀರ್ ಚಿಲ್ಲಿ ಬಂತು, ಅದ್ರ ಜೊತೆ ಫೋರ್ಕ್ ಬಂತು. ಸೊ ನನ್ನ ಫೇವ್ರೇಟ್ ಪನ್ನೀರ್ ಚಿಲ್ಲಿ ಮತ್ತು ಅಣ್ಣನ ಫೇವ್ರೇಟ್ ಪನ್ನೀರ್ ಚಿಲ್ಲಿ ಬಂತು. ನಿಮ್ಗೊಂದು ಸರ್ಪ್ರೈಸ್ ತೋರಿಸ್ತೀನಿ. ಚಿಲ್ಲಿ 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 ಹಾಂ. ಮೆಣಸಿನ್ಕಾಯಿ ಓಕೆ. ವಿತ್ ಪನ್ನೀರ್. ಹಾಂ, ಖಾರ ಇಲ್ವಾ? ನಾನು ಅಭ್ಯಾಸ ಮಾಡ್ಕೊಂಡಿದ್ದೆ. ಇದೆಯಾ? ಏನಾಯ್ತು? ಪನ್ನೀರ್ ಚಿಲ್ಲಿ. ಪನ್ನೀರ್ ಸಖತ್ ಸಾಫ್ಟ್ ಇದೆ, ಚಿಲ್ಲಿ ಸಖತ್ ಹಾಡು. ಹಾಂ, ಖಾರವಾಗಿದೆ, ಬಟ್ ಟೇಸ್ಟ್ ಚೆನ್ನಾಗಿದೆ. ನೋಡಿ ಇಲ್ಲಿ ಪನ್ನೀರು ಮತ್ತು ಜೊತೆಗೆ ಚಿಲ್ಲಿ ತಿಂದ್ರೇ ಅದು ಚೆನ್ನಾಗಿ ಅನ್ಸುತ್ತೆ. ನೋಡಿ ನೋಡಿ, ಹಾಂ, ಇವರು ಹಸಿಮೆಣಸು ಹಂಗಂಗೆ ತಿಂತಾರೆ ಫ್ರೆಂಡ್ಸ್. ಇಲ್ಲಷ್ಟೇ ಅಲ್ಲ, ಮನೇಲೂ ತಿಂತಾರೆ. ಬಟ್ ಸಖತ್ತಾಗಿದೆ. ಏನಾಯಿತು? ಖಾರ ಇವರೆಲ್ಲ ಹೋಗೇ ಬರ್ತದೆ. ಹೌದಾ? ಗ್ರೀಷ್ಮ ಮೆಣಸಿನ್ಕಾಯಿ ಖಾರ ಜಾಸ್ತಿ ಆಯ್ತಲ್ಲ, ಬಟ್ ಚೆನ್ನಾಗಿದೆ. ನಾನು ನೋಡಿ ಅಡ್ಜಸ್ಟ್ ಆದ. ಹಾಂ, ನಾವು ಅಷ್ಟೇ, ನಾವು ಸ್ಟ್ರಾಂಗು. ಹಾಂ ಹಾಂ ಹಾಂ. ನೋಡಿ, ಇದು ನಮ್ಮ ಅಣ್ಣನ ಮೋಸ್ಟ್ ಫೇವ್ರೇಟ್ ಡಿಶ್, ಪನ್ನೀರ್ ಸ್ಯಾಟೆ. ತುಂಬ ಚೆನ್ನಾಗಿರುತ್ತೆ. ಅಂದರೆ ಈ ಹೋಟ್ಲಲ್ಲಿ ನಾನು ಟ್ರೈ ಮಾಡ್ತಾ ಇರೋದು ಫಸ್ಟ್ ಟೈಮ್, ಬಟ್ ಬೇರೆ ಹೋಟ್ಲಲ್ಲೆಲ್ಲ ತಿಂದಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಅಣ್ಣಂಗೆ ಫೇವ್ರೇಟು ಪನ್ನೀರ್ ಎಲ್ಲ ಅವ್ನಿಗೆ ಭಾಳ ಫೇವ್ರೇಟ್. ಅವ್ನು ಪನ್ನೀರ್ ನೋಡಿ ಈಗ ಟೇಸ್ಟ್ ಮಾಡಿ. ನೀನೇ ಫಸ್ಟ್ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಹೌದು, ಈಗ ಚೆನ್ನಾಗಿ taste ಮಾಡು. ನೋಡಿ ಇಲ್ಲಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಈಗ ಅಣ್ಣನ ನನ್ನ ಫೇವ್ರೇಟ್ ನಾನು ಟೇಸ್ಟ್ ಮಾಡಿದೆ, ಅಣ್ಣನ ಫೇವ್ರೇಟ್ ಅಣ್ಣ ಟೇಸ್ಟ್ ಮಾಡಬೇಕಲ್ಲ. ನಿಧಾನ ನಿಧಾನಕ್ಕಂತ. ಇದು ಫೋರ್ಕ್ ತಗೋ. ಗ್ರೇವಿ ಇದೆ ನೋಡಿ. ಪನ್ನೀರ್ ಆ್ಯಕ್ಚುಲಿ ತುಂಬ ಸಾಫ್ಟ್ ಆಗಿದೆ, ಕ್ರಿಸ್ಪಿ ಆಗಿದೆ. ಚೆನ್ನಾಗಿದೆಯಾ? ಹೌದಾ? ನಾವು ಮಾಮೂಲಿ ತಿಂತೀವಲ್ಲ ಆ ಹೋಟ್ಲು ಥರನೇ ಇದೆಯಾ ಅಥವಾ ಅದಕ್ಕಿಂತ ಚೆನ್ನಾಗಿದೆಯಾ? ಅದಕ್ಕಿಂತ ಚೆನ್ನಾಗಿ. ನಾನು ಟೇಸ್ಟ್ ಮಾಡ್ತೀನಿ, ನನ್ನ ಹೊಟ್ಟೆ ಉರಿಸ್ತಾ ಇದ್ದಾನೆ. ಓಕೆ, ಲೆಟ್ಸ್ ಟೇಸ್ಟ್ ನಾವು. ಎಲ್ಲ ಬಿದ್ದೋಗ್ತದೆ. ಚೆನ್ನಾಗಿದೆಯಾ ಸಖತ್ತಾಗಿದೆ. ನಿಜವಾಗ್ಲೂ? ಐ ಟ್ರೈ ವಿತ್ ಗ್ರೇವಿ ಫಸ್ಟ್. ಓಕೆ. ಖಾರ ಕಮ್ಮಿ ಆಯ್ತಾ ಗುರು? ಇದು ಆ್ಯಕ್ಚುಲಿ ಹೆಂಗಿರುತ್ತೆ ಟೇಸ್ಟ್ ಹೆಂಗಿರುತ್ತೆ? ಸ್ವೀಟು ಮತ್ತು ಶೇಂಗಾ ಎಲ್ಲ ಸಿಗುತ್ತೆ. ಇಟ್ಸ್ ಸ್ವೀಟ್ ಲೈಕ್ ಮೀ. ಶೇಂಗಾ ಸಿಗುತ್ತೆ ಅಲ್ವಾ? ಇದು ಡಿಫ್ರೆಂಟ್, ಪನ್ನೀರಲ್ಲಿ ವೆರೈಟಿ ಡಿಫ್ರೆಂಟ್ ಇದೆ. ಓಕೆ ಫ್ರೆಂಡ್ಸ್, ನಾನು ತಿಂತೀನಿ ಫ್ರೆಂಡ್ಸ್. ಅಮ್ಮ ತಿನ್ನಬೇಕು ಫ್ರೆಂಡ್ಸ್. ಊಟ ಹೇಗಿತ್ತು? ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಏನೇನು ತಿಂದು ಔಟ್ ಆಫ್ 10 ರೇಟಿಂಗ್ ಫುಲ್. ಏನೇನು ತಿಂದೋ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಸೂಪ್ ಒಂದಕ್ಕೆ ಮಾತ್ರ ಉಪ್ಪು ಕಮ್ಮಿ ಇತ್ತು, ಬಟ್ ಎಲ್ಲ ಬೇರೆ ಟೇಸ್ಟ್ ಎಲ್ಲ ಬಿಟ್ರೆ ಕರೆಕ್ಟ್ ಆಗಿತ್ತು. ಎಲ್ಲ ಟೇಸ್ಟು ಕರೆಕ್ಟ್ ಆಗಿತ್ತು. ಕಡಿಮೆ ಇದ್ರ ಮೇಲೆ ಹಾಕೋಬೋದು. ಹೌದು, ಜಾಸ್ತಿ ಆದರೆ ಕಮ್ಮಿ ಮಾಡ್ಕೊಳಕ್ಕಾಗಲ್ಲ. ಏನು ಹೇಳಿದ್ರು ತುಂಬ ಚೆನ್ನಾಗಿತ್ತು. ಸಾಂಪು ಕೊಟ್ಟರು, ಬಿಲ್ಲು ಕೊಟ್ಟರು, ನಾವು ಪೇನೂ ಮಾಡಿದ್ವಿ. ಇವಾಗ ಹೊರಡ್ತಾ ಇದ್ದೀವಿ. ನಂಗಂತೂ ಸಖತ್ ಬೇಜಾರಾಗ್ತಾ ಇದೆ ಹೋಟ್ಲು ಬಿಟ್ಟು ಹೋಗೋಕ್ಕೆ. ಎನ್ವಿರಾನ್ಮೆಂಟ್ ಅಷ್ಟು ಚೆನ್ನಾಗಿದೆ. ನೀನು ಹೋಟ್ಲಲ್ಲೇ ಇರಬೇಕಾ? ಬೇಡ ಬೇಡವಾ? ಒಂದು ನಿಮಿಷ ನಾನು ಆನ್ಸರ್ ಕೇಳು. ಹೋಟ್ಲಲ್ಲೇ ಇರಬೇಕಾ? ಹಂಗಂದ್ರೆ ಅಲ್ಲಿ ನೋಡಲಿ, ಹೋಗಲಿ ಸರ್ವ್ ಮಾಡೋಕ್ಕೆ, ಪಾತ್ರೆ ತೊಳಿಯೋಕ್ಕೆ, ಕೆಲ್ಸಕ್ಕೆ ಸೇರ್ಕೊ. ನಾನು ಓದ್ತಾ ಓನರ್ ಮಗಂಗೆ ಯಾರಾದ್ರು ಇದ್ದೀನಿ ಗೈಸ್, ಕೆಲಸ ಬಿಡೋ ರೇಂಜಿಗೆ ಬಂದು. ಓಕೆ ಓಕೆ, ಇವಾಗ ಪೋಲಾರ್ ಬಿಯರ್. ಓಕೆ, ಟಾಟಾ, ಬೈ ಬೈ. ಎಸ್ ಗಾಯ್ಸ್, ಈ ಫ್ಲವರ್ದು ಗಿಡ ನಮ್ಮ ಮನೇಲೂ ಇದೆ. ಬಟ್ ಇದು ಕಾಯಿ ಬಿಡುತ್ತೆ ಅಂತ ಗೊತ್ತಿಲ್ಲ. ಗೊತ್ತಿರಲಿಲ್ಲ. ಇದು ಯಾವುದೋ ಒಂದು ಕಾಯಿ ಬಿಟ್ಟಿದೆ ನೋಡಿ, ಮಾವಿನ ಕಾಯಿ ಥರ ಬಿಟ್ಟಿದೆ. ಬಟರ್ ಫ್ರೂಟು, ಮಾವಿನಕಾಯಿ. ಅವಾಕ್ಯಾಡೋ ಆ ಥರ ಬಿಟ್ಟಿದೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನಂಗೆ ಗೊತ್ತಿಲ್ಲ ಇದು, ನಾನು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕು.
ಎಸ್ ಗಾಯ್ಸ್, ಇವಾಗ ನಾವು ನಮ್ಮ ಅಣ್ಣಂಗೆ ಇಷ್ಟ ಅಂತ ಪೊಲಾರ್ ಬಿಯರ್ಗೆ ಬಂದಿದ್ದೀವಿ. ಅವನಿಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಪೊಲಾರ್ ಬಿಯರ್ 100% ವೆಜ್ ಇದೆ, ಸೊ ಹಾಗಾಗಿ ಬರ್ತಾ ಇದ್ದೀವಿ. ನಡೆಯೋಣ. ಪುಷ್ ದ ಡೋರ್. ನ್ಯಾಚುರಲ್ ಸಾಕಲ್ವಾ? ಇದು ಯಾರು ಸಾಂಗು? ನಮ್ಮ ಪರಮಾತ್ಮ ಅಪ್ಪು ಸರ್. ಹೌದು, ಮೈ ಫೇವ್ರೆಟ್ ಮೂವಿ. Mr. Perfect. Raja, respect. He is Mr. Perfect. Raja, respect. So nice. ಯಾವ ಚಾಕಲ್ ಹೋಗ್ಬಾರ್ದು. I think this, yeah. ಯಾವ್ದು ನಿಂದು? ಚಾಕಲ್ ಹೋಗ್ಬಾರ್ದು. ಮೇಲೆ ಹಾಕ್ಕೊಳತ್ತದು. ಅದೇ ತಗೋ ಹಾಕು, ಚೆನ್ನಾಗಿತ್ತು. ಏನು ಐಸ್ ಕ್ರೀಮ್ ಬಿಸಿ ಇದೆಯಾ? ಎಸ್, ಹಾಂ, ಹಾಟ್ ಚಾಕ್ಲೇಟ್. ಐಸ್ ಕ್ರೀಮ್ ಸಾಸ್. ಓಕೆ. ಯೋಗ್ಯತೆ ಒಂದೇ. ಯಾವ ಹಾಡು ಬರ್ತಾ ಇದೆ? ಪುನೀತ್ ಸರ್ ಸಾಂಗು. ಪುನೀತ್ ಸರ್ ಅಮರ ಆಗಿ 3 ವರ್ಷ ಆಗಿರೋದ್ರಿಂದ ಎಲ್ಲೋದ್ರೂ ಅವ್ರ ಸಾಂಗೇ ಕೇಳ್ತಾ ಇದ್ದೀವಿ. ಸೊ ಸ್ವಲ್ಪ ಬೇಜಾರಾಗ್ತದೆ, ಅಂದರೂ ಖುಷಿ ಇದೆ. ಎಷ್ಟೊಂದು ಜನ ಅವ್ರನ್ನ ದೇವ್ರು ಅಂತ ನೋಡ್ತಾರೆ, ಪರಮಾತ್ಮ ಅಂತ ನೋಡ್ತಾರೆ. ಅದರಲ್ಲಿ ನಾನು ಒಬ್ಬಳು ಅಂತ ನನಗೆ ತುಂಬ ಖುಷಿ ಇದೆ. ಸೊ ಅದೇ ಖುಷಿಲಿ ಇವಾಗ ಐಸ್ ಕ್ರೀಮ್ ತಿನ್ಬಿಡೋಣ. ಐ ಡೆಡಿಕೇಟ್ಸ್ ದಿಸ್ ಫಾರ್ ಅಪ್ಪು ಸರ್, ಸೊ ಐ ಲೀವ್ ದಿಸ್ ಒನ್. ಹ್ಯಾಪಿ ಬರ್ಡೇ ಸೋನು. ಏ ಹ್ಯಾಪಿ ಬರ್ಡೇ. ಹೆಂಗಿದೆ? ನೋಡಿ, ಖುಷಿ ಆಯ್ತಾ ತಿಂದಿದ್ದು? ತುಂಬ ಚೆನ್ನಾಗಿತ್ತು. ಆಸಮ್. ಜಾಸ್ತಿ ಆಗಿತ್ತು ಆ್ಯಕ್ಚುಲಿ ನೋಡಿದ್ರೆ. ಬರ್ಡೇ ಸೊ ಒನ್ಸ್ ಅಗೇನ್ ಬಿಲೇಟೆಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನಮ್ಮ ಅಣ್ಣಂಗೆ ಇಷ್ಟ ಅಂತ ಪೋಲಾರ್ ಬಿಯರ್ಗೆ ಕರ್ಕೊಂಡ್ಬಂದು ಐಸ್ ಕ್ರೀಮ್ ತಿನ್ಸಿದ್ದೀನಿ. ಐ ಥಿಂಕ್ ಸೊ ಈಸ್ ಹ್ಯಾಪಿ, ಬಟ್ ಐ ಡೋಂಟ್ ನೋ. ಫುಲ್ ಹ್ಯಾಪಿ, ಫುಲ್ ಸ್ಟಮಕ್ ಫುಲ್. ಬಿಟ್ಟೋಗ್ತಾ ಇದ್ದಾರೆ. ಅಮ್ಮ ಬಿಟ್ಟೋಗ್ತಿದ್ಯಲ್ಲಮ್ಮ, ನಾನು ಲೆಕ್ಕಕ್ಕಿಲ್ಲ.
ಬೈ ಹರ್ಟ್ ಆಯ್ತು ಹಬ್ಬ ಅಬ್ಬ ನಾನೇ ಹಿಡ್ಕೊಂಡು ಹೋಗ್ಬೇಕಾಗಿದೆ ಜಾಸ್ತಿ ಆಯ್ತು ಫ್ರೆಂಡ್ ಬೇಡ ದೊಡ್ಡದು ಕೊಡಿಸ್ಬಿಟ್ರು ಅಲ್ಲಿ ಎಲ್ಲರೂ ಅಷ್ಟು ತಿಂದ್ವಲ್ಲ ಅದಕ್ಕೆ ಕೀ ತಗೋ ಇವಾಗ ಮನೆಗೆ ಬಂದ್ವಿ. ಸೊ ಅಣ್ಣನ ಫೇವ್ರೆಟ್ ಎಲ್ಲ ತಿಂದಾಯಿತು, ನನ್ನ ಫೇವ್ರೆಟ್ ಎಲ್ಲ ತಿಂದಾಯಿತು. ನನಗಂತೂ ತುಂಬ ಖುಷಿ ಆಯಿತು. ನಿಮಗೆ ಎಲ್ಲರಿಗೂ ಹ್ಯಾಪಿ ದೀಪಾವಳಿ. ಮತ್ತು ಎಲ್ಲರೂ ಪಟಾಕಿನ ಹಚ್ಚೋದನ್ನು ತುಂಬ ಹುಷಾರಲ್ಲಿ ಹಚ್ಚಿ, ಮತ್ತು ಯಾರಿಗೂ ಹಾರ್ಮ್ ಆಗದೆ ಇರೋ ಥರ ಹಚ್ಚಿ. ತುಂಬ ಜಾಸ್ತಿ ಹಚ್ಚೋಕೆ ಹೋಗಬೇಡಿ, ಯಾಕಂದರೆ ಎನ್ವಿರಾನ್ಮೆಂಟ್ ಕೂಡ ಹಾಳಾಗುತ್ತೆ. ಅಪ್ಪ ಕಾಲಿಡ್ತೀನಿ ಅಂದರು, ಹಾಗಾಗಿ ಬಾಗಿಲು ತೆಗಿತಾ ಇದ್ದೀನಿ. ಜಾನೂನ್ ಬಿಟ್ಬಿಡೋಣ. ಜನಮ್ಮ ಹೋಗು 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 ಹೋಗ್ಬಾ. ಇದಿಷ್ಟನ್ನು ಹೇಳ್ತಾ ನಾನಿವತ್ತು ನನ್ನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನನ್ನ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಅಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇವಾಗ ಹೋಗ್ಬಿಟ್ಟು ನಿದ್ದೆ ಮಾಡ್ತೀನಿ ನಾನು. ಗುಡ್ ನೈಟ್, ಬಾಯ್, ಲವ್ ಯು ಆಲ್. ಸ್ಟೇ ಮಿಲ್ಕಿ, ಸ್ಟೇ. ಬಾ ಏನೇ ಮಿಲ್ಕಿ ಮಿಲ್ಕಿ ನೋಡಿ ಹೋಗೋಣ.